ಒಪ್ಕೊಂಡ್ಬಿಡ್ತೀಯಾ ಅನ್ಸ್ತಿದೆ ಕಣೆ. ನನ್ನ ಲೈಫ್ ಹಾಳಾಗಲ್ಲ. ನನ್ನ ದ್ವೇಷ ಯಾವತ್ತೋ ತೀರ್ ಹೋಯ್ತು. ಅವಳು ಬೂದಿ ಬೂದಿ ಹೋದ್ಲು. ಅವಳ ಅಧ್ಯಾಯ ಮುಗ್ದೋಯ್ತು. ಆದ್ರೆ ಇವಳು ಯಾರೋ ಅರ್ಚನಾ ಅನ್ನೋಳು ಶಾಂತಿ ತರನೇ ಇದ್ದಾಳೆ. ನನಗೂ ಅದೇ ಅನುಮಾನ ಹುಟ್ಕೊಳ್ತು. ಅಕಸ್ಮಾತ್ ಅವಳು ಶಾಂತಿನೇ ಆಗಿದ್ದಿದ್ರೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ, ಮಗ ಮತ್ತೀ ಶಾಂತಿ ನಿವಾಸನ ಬಿಟ್ಟು ಅವ್ರ ಅಣ್ಣನ ಜೊತೆ ಯಾಕಿರ್ತಿದ್ಲು? ನನ್ಗೆ ಅವಳು ದೊಡ್ಡ ವಿಷಯನೇ ಅಲ್ಲ. ಆ ಅರ್ಚನನ್ನ ನಾನ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಆದ್ರೆ ಸುಶಾಂತ್ ಆಗ್ಲಿ ಅವ್ರ ಮನೆಯವರಾಗ್ಲಿ ಅವಳನ್ನೇನಾದ್ರೂ ಮತ್ತೆ ಶಾಂತಿ ನಿವಾಸಕ್ಕೆ ಕರ್ಕೊಂಡ್ ಬಂದ್ರೆ ಇಡೀ ಕುಟುಂಬನ ಬುಡದ ಸಮೇತ ಕಿತ್ತು ಬಿಸಾಕ್ಬಿಡ್ತೀನಿ. ರಾಘವ್, ಬನ್ನಿ. ರೇ, ಏನಿಲ್ಲ, ನೆನ್ನೆ ರಾತ್ರಿಯಿಂದ ಅಚ್ಚು ಜೊತೆ ಮಲಗಿದ್ನಲ್ವಾ, ಅದಕ್ಕೆ ಪ್ರೀತಿಯಿಂದ ಅಮ್ಮ ಅಂತ ಕರೀತಿದ್ದಾನೆ. ಇರ್ಲಿ ಬಿಡು ಸುಮಾ, ನಾನೇನು ಹೇಳಲೇ ಇಲ್ವಲ್ಲ. ಮೀಸೆ ಮಾಮ, ನೀವ್ ಬೇಗ ಹುಷಾರಾಗಿ ಬರ್ಬೇಕು. ನಿಮ್ ಜೊತೆ ಆಟ ಆಡ್ಬೇಕು. ನಾನು ಬೇಗ ಬರ್ತೀರಾ ತಾನೇ? ಬಂದ್ಬಿಡ್ತೀನಿ ಕಂದ. ಬಂದ್ಬಿಡ್ತೀನಿ. ಆಲ್ರೆಡಿ ಲೇಟ್ ಆಗಿದೆ, ಹೊರಡೋಣ. ಬನ್ನಿ ಬನ್ನಿ ಸರ್. ಹೇಳಮ್ಮ. ಸುಶಾಂತ, ಎಲ್ಲಿದ್ಯಾ? ಯಾಕಮ್ಮ, ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಮಂತ್ರ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಲು ಕಣೋ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಸುಮ್ನೇರಮ್ಮ, ಮಾಡಕ್ ಬೇರೆ ಕೆಲ್ಸ ಇಲ್ಲ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಖ್ಯಾತೆ ತೆಗಿತಾನೆ ಇರ್ತಾಳೆ. ಏನು ಮಾತಾಡ್ತಾ ಇದೆಯಾ ಸುಶಾಂತ ನೀನು? ಮದುವೆ ಆಗಿ ಇನ್ನು 4 ದಿವಸ ಆಗಿಲ್ಲ, ಆಗ್ಲೇ ಅವಳ ಮೇಲೆ ಇಷ್ಟು ಅಸಡ್ಡೆ ತೋರಿಸ್ತಾ ಇದ್ಯಾ ನೀನು? ಅಮ್ಮ, ಇಲ್ಲ, ನೀನು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ನಮ್ಮನ್ನೇ ನಂಬ್ಕೊಂಡ್ ಬಂದಿರೋ ಹುಡುಗಿ ಕಣೋ ಅವಳು. ಅವಳ ಬಗ್ಗೆ ನೀನ್ ಹೀಗ್ ಮಾತಾಡ್ತಾ ಇದೆಯಲ್ಲ. ಸರಿನಮ್ಮ, ಈಗ ಏನ್ ಮಾಡ್ಲಿ? ನಾನೀಗ ಹಾಸ್ಪಿಟಲ್ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಏ ಸುಶಾಂತ, ಕೇಳಿಸ್ಕೊಳ್ಳೋ. ಅಮ್ಮ, ಮಾಡ್ತೀನಿ ಇಡಮ್ಮ. ಏನಾಗಿದೆ ಇವನ್ಗೆ? ರಾಘವ್, ಹೊಟ್ಟೆ ಹಸುವಾಗ್ತಿದೆ ಅಮ್ಮ. ಹೌದಾ? ಇದಪ್ಪ, ನಾನು ತರ್ತೀನಿ. ರತ್ನಕ್ಕ, ನಾನು ಹೋಗ್ತೀನಿ. ಬೇಡ ಬೇಡ, ನಾನೇ ಹೋಗ್ತೀನಿ. ಅಮ್ಮ, ಏನು ಕಂದ? ಮೀಸೆ ಮಾಮಂಗೆ ಏನಾಗಿದೆ? ಅವ್ರನ್ನ ಯಾಕಮ್ಮ ಚೇರಲ್ಲಿ ಎತ್ಕೊಂಡು ಹೋದ್ರು? ಅದು ಅಮ್ಮಂಗ ಅಣ್ಣ ಅಲ್ವಾ ಮೀಸೆ ಮಾಮ. ಅವ್ರಿಗೆ ಮೈ ಹುಷಾರಿಲ್ಲ, ಅದಕ್ಕೆ ಔಷಧಿ ಕೊಡಕ್ಕೆ ಡಾಕ್ಟ್ರು ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಅಮ್ಮ, ಮೀಸೆ ಮಾಮ ಮುಂಚೆ ಎಲ್ಲಮ್ಮ ಇದ್ರು, ಯಾಕಮ್ಮ ಇಷ್ಟ ದಿನ ನಮ್ಮ ಮನೆಗೆ ಬರ್ಲಿಲ್ಲ? ಓ, ಅವರು ದೇವ್ರ ಹತ್ರ ಹೋಗಿದ್ರಾ? ಅಯ್ಯೋ ರಾಘವ್, ಹಾಗೆಲ್ಲ ಮಾತಾಡ್ಬಾರ್ದು. ಬಿಡ್ತು ಅನ್ನೋ. ಬಿಡ್ತು ಅಂದೆ ಅಮ್ಮ. ರಾಘವ್, ಅದೇನು ಅಂದ್ರೆ ಅಮ್ಮ ಒಂದಿನ ಸಮುದ್ರದಲ್ಲಿ ಒಬ್ಳೆ ಹೋಗ್ತಿದ್ಲಾ? ಸಮುದ್ರದಲ್ಲ. ಆಗ ದೋಣಿ ಬೇರೆ ಮುಳುಗೋ ಪರಿಸ್ಥಿತಿಲಿತ್ತ. ಅಯ್ಯಯ್ಯೋ, ಆಮೇಲೆ ಅಮ್ಮ ಅವಾಗ ಸಹಾಯಕ್ಕೆ ಯಾರನ್ ಕರೀಲಿ ಅಂತ ಹುಡುಕ್ತಿದ್ಲು.
ಆ ದೇವ್ರು ನಿನ್ ಮೀಸೆ ಮಾಮನ ಕಳಿಸ್ಕೊಟ್ಬಿಟ್ಟ. ಓ ಯಾಕಮ್ಮ ನಾನು ಇದ್ನಲ್ಲ ನನ್ನನ್ನು ಕರಿಬೇಕಾಗಿತ್ತು. ನನಗೆ ನೀನೊಂದ್ ಕಣ್ಣು ಕಂದ, ಆ ಮೀಸೆ ಮಾಮ ಇನ್ನೊಂದ್ ಕಣ್ಣು. ಒಟ್ನಲ್ಲಿ ನೀವಿಬ್ರು ನನಗೆ 2 ಕಣ್ಣುಗಳು ಕಂದ. ನಿಮ್ಮಿಬ್ರಲ್ಲಿ ಯಾರಿಗೇನೇ ಆದ್ರೂ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗೋದಿಲ್ಲ. ಅಚ್ಚು, ನೀನು ನಮ್ ಕಣ್ಣು ಕಣಮ್ಮ. ನಿನ್ಗೇನಾದ್ರೂ ಆದ್ರೆ ನಮ್ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಅಮ್ಮ ಸಾಕಮ್ಮ. ಇನ್ನು ಒಂದೇ ಒಂದು ತುತ್ತು ಕಂದ, ಲಾಸ್ಟ್ ಇದು ನನ್ ಪುಟಾಣಿ ಕಂದ. ರಾಘವ್, ನೀರ್ ಕುಡಿಸ್ಲಾ? ತಗೊಳಪ್ಪ, ಕುಡಿ. ಕ್ಷಮಿಸ್ಬಿಡಮ್ಮ, ನಿಮ್ಮಣ್ಣಂಗ್ ಬೇರೆ ಆಪರೇಷನ್ನು. ಇಂಥ ಸಮಯದಲ್ಲಿ ತುಂಬಾ ತೊಂದರೆ ಕೊಡ್ತಿದ್ದಾನೆ ಅನ್ಸುತ್ತೆ. ಅಯ್ಯಯ್ಯೋ ರತ್ನಮ್ಮ ಅವ್ರೆ, ಆ ಥರ ಎಲ್ಲ ಏನೂ ಇಲ್ಲ. ಮಗು ನನ್ ಜೊತೆ ಇರೋದ್ರಿಂದ ನನಗ್ ಯಾವ ಸಮಸ್ಯೆನೂ ಇಲ್ಲ. ಅಣ್ಣನೂ ಏನು ಅನ್ಕೊಳ್ಳೋದಿಲ್ಲ. ಅಚ್ಚು, ನೀನ್ ಹೀಗೆ ಹೇಳ್ತೀಯ. ಬೆಳಗ್ಗೆ ನೋಡ್ಬೇಕಾಗಿತ್ತು. ಏನ್ ಮಾಡಿದ್ರು ಅತ್ಗೆ? ತಂಗಿ ಮುಖ ನೋಡೋ ತನಕ ಆಪರೇಷನ್ಗೆ ಬರಲ್ಲ ಅಂತ ನಿಂತಿದ್ದಾರೆ. ಡಾಕ್ಟರ್ ಕರೆದ್ರೂ ಬರ್ಲಿಲ್ಲ, ಸರ್ಜನ್ ಕರೆದ್ರೂ ಬರ್ಲಿಲ್ಲ, ನಾನ್ ಹೇಳಿದ್ರೂ ಬರ್ಲಿಲ್ಲ. ಇನ್ನೊಂದ್ ಮಾತ್ ಹೇಳಿದ್ರೆ ಎಲ್ರೂ ಸೇರ್ಸಿ ಹೊಡ್ದಿರೋರು. ಯಾಕಣ್ಣ ಅಷ್ಟೊಂದ್ ಹಠ ಮಾಡ್ತಿದ್ದಾನೆ ಬರ್ತಾ ಬರ್ತಾ? ಯಾಕೆ ಅಂದ್ರೆ ನಿನ್ ಮೇಲಿರೋ ಪ್ರೀತಿ ಕಣಮ್ಮ, ತಂಗಿ ವಾತ್ಸಲ್ಯ. ಇಂಥ ಅಣ್ಣ ಸಿಗಕ್ಕೆ ನೀನ್ ಪುಣ್ಯ ಮಾಡಿದ್ದೆ ಕಣಮ್ಮ. ನಿಜವಾಗ್ಲೂ ನಿಮ್ಮಿಬ್ರು ಸಂಬಂಧ ನೋಡ್ತಿದ್ರೆ ಸಂತೋಷ ಆಗುತ್ತೆ. ನೀವ್ ಹೇಳ್ತಿರೋದು ನಿಜ ರತ್ನಮ್ಮ. ಈ ತರ ಅಣ್ಣ ತಂಗಿ ಸಂಬಂಧ ನಾನೆಲ್ಲೂ ನೋಡೇ ಇಲ್ಲ. ನನಗೂ ಒಡ ಹುಟ್ಟಿದವ್ರು ಇದ್ದಾರೆ. ಅವರು ನನ್ನನ್ನ ಚೆನ್ನಾಗಿ ನೋಡ್ಕೋತಾರೆ, ಇಲ್ಲ ಅಂದಿಲ್ಲ. ಆದ್ರೆ ಇವ್ರ ಸಂಬಂಧ ಇದೆಯಲ್ಲ, ಇದೇನೋ ವಿಶೇಷವಾದ ಸಂಬಂಧ. ತಂಗಿ ಕಳೆದು ಹೋದ್ಲು ಅಂತ ಅವ್ರ ಕೆಂಡ ತುಳಿತೀನಿ ಅಂತ ಹರಕೆ ಹೊತ್ಕೊಂಡ್ರು. ಈಗ ಅವ್ರಿಗೇನು ಆಗ್ಬಾರ್ದು ಅಂತ ಇವಳದೇನ್ ಹರಕೆ ಹೊತ್ಕೊಂಡಿದ್ದಾಳೋ ಏನೋ ನಮ್ಗಂತೂ ಗೊತ್ತಿಲ್ಲ. ಏನಾದ್ರೂ ಹೊತ್ಕೊಂಡ್ ಬರ್ಲಿ ಬಿಡಮ್ಮ. ಅಣ್ಣಂಗೋಸ್ಕರ ಹರಕೆ ಹೊರೋದ್ರಲ್ಲಿ ತಪ್ಪೇನೈತೆ? ನಿಜವಾಗ್ಲೂ ಇವರಿಬ್ರು ಅಣ್ಣ ತಂಗಿಯಾಗಿ ಹುಟ್ಟೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದಾರೆ. ಅಂಥ ಅಣ್ಣನ್ಗೆ ಇಂಥ ತಂಗಿ, ಇಂಥ ತಂಗಿಗೆ ಅಂಥ ಅಣ್ಣ. ನಿಜವಾಗ್ಲೂ ವಿಶೇಷವಾದ ಸಂಬಂಧನೇ. ತಗೋಪ್ಪ, ಇದು ಹಿಡ್ಕೊಪ್ಪ, ಕೊಡಮ್ಮ. ಪರವಾಗಿಲ್ಲ. ಅಯ್ಯೋ ಕೊಡಮ್ಮ ನೀನು.